ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಬಹಳ ವೈಶಿಷ್ಟ್ಯದಿಂದ ಕೂಡಿದೆ, ಪ್ರಶಂಸೆಗೆ ಅರ್ಹವಾಗಿದೆ. ಮಹಿಳೆ ಎಂದ್ರೇನು? ಮನಸ್ಸಿಗೆ, ಹಿತವಾಗುವಂತೆ, ಲ ಅಥವಾ ಳ ಇದೆರಡರಲ್ಲೂ ಭೇದ ಇಲ್ಲ. ಈ ಎರಡಕ್ಷರದಲ್ಲಿ ಲವಲವಿಕೆಯಿಂದ ಕಾರ್ಯವನ್ನೆಸಗತಕ್ಕವಳು. ಅಂದರೆ ಮನಸ್ಸಿಗೆ ಹಿತವಾಗುವಂತೆ ಲವಲವಿಕೆಯಿಂದ ಕಾರ್ಯವನ್ನೆಸಗತಕ್ಕವಳು. ಸತ್ಯವೇ ಅಲ್ಲವೇ? ಪ್ರತಿಯೊಬ್ಬ ಹೆಣ್ಣಿನಲ್ಲೂ ಅದ್ಭುತ ಪ್ರತಿಭಾಶಕ್ತಿ ಅಡಗಿದೆ. ಆ ಪ್ರತಿಭೆಯು ಅಭಿವ್ಯಕ್ತಗೊಂಡು ಪೋಷಿಸಲ್ಪಟ್ಟು ಜನರ ಪ್ರಶಂಸೆಗೆ ಪಾತ್ರವಾದಾಗ ಬದುಕು ಸಾರ್ಥಕವಲ್ಲವೇ? ಯಾಕೆ ಪೀಠಿಕೆ? ಯಾರ ಬಗ್ಗೆ ಅಂತ ನಿಮಗೇನಾದರೂ ಅನಿಸಿದರೆ ಅದು ನಮ್ಮ ತಾಯಿಯವರ ಬಗ್ಗೆ. ಈಗಾಗಲೇ ನಾನು ನನ್ನ ತಂದೆಯವರಾದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹಾಗೂ ಅನೇಕ ಪ್ರಶಸ್ತ ಬಿರುದುಗಳನ್ನು ಪಡೆದ ಗಮಕಿ ಶ್ರೀ KL ನಾರಾಯಣ ಸ್ವಾಮಿಯವರ ಬಗ್ಗೆ ಡಾಕ್ಯುಮೆಂಟ್ರಿ ವಿಡಿಯೋ ಪ್ರಸ್ತುತಪಡಿಸಿದ್ದೀನಿ. ಹಾಗೂ ಅವರ ಗಮಕ ವಾಚನಕ್ಕೆ ತಕ್ಕ ವ್ಯಾಖ್ಯಾನವನ್ನು ಮಗಳಾದ ನಾನು ಮಾಡಿರುವ ಕಾರ್ಯಕ್ರಮದ ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಅದನ್ನೆಲ್ಲ ನೀವು ನೋಡಿ ಆನಂದಿಸಿರಬಹುದು. ಈಗ ನಮ್ಮ ತಾಯಿಯವರಾದ ಶ್ರೀಮತಿ ಅನಸೂಯ ನಾರಾಯಣ ಸ್ವಾಮಿಯವರ ಪ್ರತಿಭಾ ಸಿರಿವಂತಿಕೆಯ ಬಗ್ಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಉತ್ತಮ ಅಂಕಗಳೊಂದಿಗೆ SSLCಯನ್ನು ಪಾಸ್ ಮಾಡಿದ್ದಾರೆ. ಅಂದರೆ ವಿದ್ಯಾರ್ಹತೆ SSLC. ನಂತರ ಮದುವೆ, 5 ಮಂದಿ ಮಕ್ಕಳು, ಹೀಗೆ ಇವರ ಕುಟುಂಬ. ಸ್ಫುರದ್ರೂಪೆ, ವಿನಯವಂತೆ, ಹೆಸರಿಗೆ ತಕ್ಕಂತೆ ಅಸೂಯಾರಹಿತ ಮನೋಭಾವ, ಎಲ್ಲವನ್ನೂ ಸಂಭಾಳಿಸುವೆನೆನ್ನುವ ಎದೆಗಾರಿಕೆ, ಹಬ್ಬ ಹರಿದಿನ, ವ್ರತ, ಕಥೆ, ಉಪವಾಸ, ಪೂಜೆ ಪುನಸ್ಕಾರ, ಅತಿಥಿ ಸತ್ಕಾರ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಇವೆಲ್ಲವನ್ನೂ ರೂಢಿಸಿಕೊಂಡು ಬದುಕನ್ನು ಸಾಗಿಸಿದಳಾಕೆ. ಸಕಲ ಸದ್ಗುಣಗಳನ್ನೇ ಹೊತ್ತು ಬಂದವಳಾಕೆ. ಅರ್ಥಾತ್ ನನ್ನಮ್ಮ. ಕುಶಲ ಕಲೆಗಳಲ್ಲಿ ಎತ್ತಿದ ಕೈ, ಬಗೆ ಬಗೆಯ ರುಚಿಕರವಾದ ಅಡುಗೆ ತಿಂಡಿ, ಕುರುಕುಲು ತಿಂಡಿ ಇವುಗಳಲ್ಲಿ ನುರಿತ ಕೈ. ಕಾಯಿ ಹೋಳಿಗೆ, ಕೋಡ್ಬಳೆ, ಚಕ್ಕುಲಿ, ಮಿಡಿ ಉಪ್ಪಿನಕಾಯಿ ಅರ್ಥಾತ್ ಮಾವಿನ ಮಿಡುಗಾಯಿ ಅಂತಲೂ ಕೂಡ ಅದಕ್ಕೆ ಹೇಳ್ತಾರೆ. ಇವುಗಳನ್ನು ಮಾಡುವುದರಲ್ಲಿ, ಬೇರೆಯವರಿಗೆ ಕೊಡುವುದರಲ್ಲಿ ಧಾರಾಳತೆಯಿಂದ ನಮ್ಮ ಊರಾದ ಭದ್ರಾವತಿಗೆ ಫೇಮಸ್. ಬಗೆ ಬಗೆಯ ರಂಗೋಲಿ, ಪೇಂಟ್ನಲ್ಲಿ ರಂಗೋಲಿ, ಟೈಲರಿಂಗ್ ಅಂದರೆ ಹೊಲಿಗೆ, ಇವರೇ ಸ್ಯೂಯಿಂಗ್ ಮಿಷಿನಿಂದ ಸ್ಕರ್ಟು, ಬ್ಲೌಸು, ಪೆಟಿಕೋಟ್ಸು, ಫ್ರಾಕ್ಸು, ಬ್ಯಾಗು ಮತ್ತು ಕರ್ಟನ್ಗಳು ಈ ಥರ ಎಲ್ಲ ಹೊಲಿತಾ ಇದ್ರು. ಅಷ್ಟೇ ಅಲ್ಲದಲೇ ದೇವಸ್ಥಾನಗಳಿಗೆ ಹೋಗಿ ಹರಿಕತೆ, ಹೋಮ ಹವನಗಳಲ್ಲಿ ಭಕ್ತಿಯಿಂದ ಭಾಗವಹಿಸುವುದು. ಅಲ್ಲಿ ಯಾರಾದ್ರೂ ಹರಕತೆ ಈ ಥರ ಉಪನ್ಯಾಸಗಳು ಮಾಡಿದ್ರೆ ಏನು ಹೇಳ್ತಾರೆ ಅನ್ನೋ ಪಾಯಿಂಟ್ಸ್ಗಳನ್ನೆಲ್ಲ ಬುಕ್ನಲ್ಲಿ ನೋಟ್ ಮಾಡಿ ಬರ್ಕೊಳ್ಳೋದು. ಸುಧಾ, ಪ್ರಜಾಮತ, ಮಯೂರ ಈ ಎಲ್ಲ ಮ್ಯಾಗಝೈನ್ಸ್ ಹಾಗೂ ಪ್ರಜಾವಾಣಿ ಪೇಪರ್ ಈ ಎಲ್ಲದರಲ್ಲೂ ಬಂದ ಒಳ್ಳೆ ಆರ್ಟಿಕಲ್ಸ್ನ ಕಟ್ ಮಾಡಿ ಬುಕ್ ಮಾಡ್ತಾ ಇದ್ರು. ಗೃಹ ಕೃತ್ಯಗಳನ್ನು ಮುಗಿಸಿ ಬಿಡುವು ಮಾಡಿಕೊಂಡು ಆರ್ಟ್ ವರ್ಕ್ ಅಂದರೆ ಕಲಾ ಕೆಲಸ ಅರ್ಥಾತ್ ಮಣಿ ಸಾಮಾನು, ಉಲ್ಲನ್, ವೈರ್, ಸ್ಪಾಂಜ್, ಕ್ರೋಶ ಇವುಗಳಿಂದ ವೈವಿಧ್ಯಮಯ ಅರ್ಥಾತ್ ಶಾಲ್ ಆಗ್ಬೋದು, ತೋರಣ ಆಗ್ಬೋದು, ಸ್ವೆಟರ್ಸ್, ಟೋಪಿ, ಬ್ಯಾಗ್ಸ್, ಅರಿಶಿನದ ಪಟ್ನ ಇತ್ಯಾದಿ ಎಲ್ಲ ಮಾಡ್ತಾ ಇದ್ರು. ಯಾರ ಬಳಿಯೂ ಟ್ರೈನಿಂಗ್ ತಗೊಂಡಿಲ್ಲ. ಸಂಸ್ಕಾರವೇ ಹಾಗಿರಬೇಕು. ನೋಡಿದ ತಕ್ಷಣ ಕಾರ್ಯದಲ್ಲಿ ಇಳಿಸುವಿಕೆ. ಸಂಕ್ರಾಂತಿ ಹಬ್ಬದ ಬಣ್ಣ ಬಣ್ಣದ ಕುಸುರಿ ಕಾಳು, ಬಿಳಿ ಸಕ್ಕರೆ ಅಚ್ಚು,
ಎಳ್ಳು ಹಾಕಲು ತರತರಹದ ಪೊಟ್ಟಣಗಳು. ಪರಿಚಿತ ಹಾಗೂ ಅಪರಿಚಿತರೆಲ್ಲರಿಗೂ ಇವರ ಬುದ್ಧಿವಂತಿಕೆ ಹುಬ್ಬೇರಿಸುವಂತೆ ಮಾಡುತ್ತಿತ್ತು. ಈಗ ನಾನು ಧರಿಸಿದ ಅಂದರೆ ಈ ಹೊದ್ಕೊಂಡಿರತಕ್ಕಂತಹ ಶಾಲ್ ಅವರೇ ಹಾಕಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಟರ್ನ್ ಅಂತಂದ್ಬಿಟ್ಟು ನೆನಪಿಗಾಗಿ ನನಗೇ ಕೊಟ್ಟಿದ್ದು. ನನ್ನ ಹಿಂದಿರುವ ಶಿವಪಾರ್ವತಿ ಫೋಟೋಗೆ ಹಾಕಿದ ರಂಗೋಲಿ ಹಾರ ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಅವರೇ ಹಾಕಿದ್ದು. ಈ ಎಲ್ಲವನ್ನು ಕೂಡ ಅಯ್ಯೋ ಬಹಳ ತುಂಬ ಸಂಖ್ಯೆಯಲ್ಲಿ ಇದೆ, ಅಂದರೆ ಬಹಳಷ್ಟಿದೆ. ಎಲ್ಲದನ್ನೂ ಕೂಡ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಈಗಿನ ಕಾಲದಲ್ಲಿ ಮದುವೆಗೆ ಎಲ್ಲ ಕಾಂಟ್ರಾಕ್ಟ್ ಕೊಡ್ತಾರೆ, ದುಡ್ಡು ಕೊಟ್ಟರೆ ಮಾಡಿಕೊಡೋರು ಇದ್ದಾರೆ, ಕೊಂಡ್ಕೊಳ್ಳಬಹುದು. ಆದರೆ ನನ್ನ ಹಾಗೂ ನನ್ನ ತಂಗಿಯರ ಮದುವೆಗೆ ನಮ್ಮಮ್ಮನೇ ಸಂಭ್ರಮದಿಂದ ಮದುವೆಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ಕೂಡ ಮಾಡಿದರು. ಅದರಲ್ಲೂ ಕಪ್ಪೆ ಚಿಪ್ಪಿನಿಂದ ಮಾಡಿದಂತಹ ಅರಿಶಿನ ಪಟ್ನ ಇದೆಯಲ್ಲ, ಅದು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತ್ತು. ಕಪ್ಪೆ ಚಿಪ್ಪಿಗೆ ಬಿಳಿ ಪೇಂಟ್ ಹೊಡೆದು ಅದನ್ನು ಫೆವಿಕಾಲಿಂದ ಅಂಟಿಸಿ ಅದರ ಒಳಗಡೆ ಅರಿಶಿನದ ಪಟ್ನ ಇಟ್ಟು ಅದಕ್ಕೆ ಒಂದು ಗುಂಡಿಟ್ಟು ಕೊಕ್ಕರೆ ಅದನ್ನು ಒಂದು ಡಿಸ್ಪ್ಲೇ ಮಾಡಿದ್ದೀನಿ. ನೀವು ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಚಂದನದ ಗೊಂಬೆ, ಗಂಡ ಹೆಂಡತಿ ಅಂತಾರಲ್ಲ ಅದು, ಹೀಗೆ ಡ್ರೆಸ್ ಮಾಡಿದ್ದಾರೆ ಅಂತಂದರೆ ಇವತ್ತು ಮಾಡಿದಾರೇನೋ ಅನ್ನೋ ಹಾಗೆ ಇದೆ. ಬೀಗ್ರೌತ್ನಕ್ಕೆ ಮಾಡಿದ ಒಂದು ತರ್ತರ ಕಡಲೆಕಾಯಿ ಸರ, ಒಡವೆ ಹಾಗೂ ಒಡವೆ ಪೆಟ್ಟಿಗೆ ಒಂದೇ ಎರಡೇ ಹಬ್ಬ ಎಲ್ಲ ಡಿಸ್ಪ್ಲೇ ಮಾಡಿದ್ದೀನಿ ನಾನು. ಆದರೆ ಕಡಲೆಕಾಯಿ ಈ ಸರ ಸ್ವಲ್ಪ ಅದು ಮುರಿದು ಬಹಳ ಡೆಲಿಕೇಟ್ ಅಲ್ವಾ, ಅದಕ್ಕೋಸ್ಕರನೇ ಒಂಥರ ಡಸ್ಟ್ ಅದರದ್ದು ಪುಡಿ ಉದುರಿರೋದ್ರಿಂದ ಅದನ್ನು ನಾನು ತೋರಿಸಿಲ್ಲ. ಎಲ್ಲ ವೀಕ್ಷಿಸುವಾಗ ಏನೇನು ಅಂತ ನಿಮಗೆ ಗೊತ್ತಾಗತ್ತೆ. ಕೆಲವು ವಸ್ತುಗಳಿಗೆ ಲೇಬಲ್ ಕೊಟ್ಟಿರ್ತೀನಿ ನಾನು. ಇನ್ನು ನಮ್ಮ ಚಿಕ್ಕಮ್ಮನವರಾದ ಶ್ರೀಮತಿ ಉಮಾ ನರಸಿಂಹಮೂರ್ತಿ ಭದ್ರಾವತಿ, ಇವರೂ ಸಹ ತಮ್ಮ ಅಕ್ಕನಂತೆ ಎಲ್ಲ ವಿಷಯಗಳಲ್ಲೂ ಜಾಣೆ. ಅವರಿಂದ ಕಲ್ತಿದ್ದಾರೆ ಹಾಗೂ ಸ್ವತಃ ಕಲ್ತಿದ್ದಾರೆ. ಇದೇ ಥರ ಎಲ್ಲ ಕಲಿತು ಅವರು ಶೇಖರಿಸಿಟ್ಕೊಂಡಿದ್ದಾರೆ. ಅವುಗಳಲ್ಲಿ ಕೆಲವನ್ನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ಕೂಡ ಎಲ್ಲರ ಮುಂದೆ ಪ್ರದರ್ಶಿಸಲು ಹಾಗೂ ಕಣ್ತುಂಬಿಕೊಳ್ಳಲು ಸಮಯ ಬಂದಿದೆ. ಇಂತಹ ತಂದೆ ತಾಯಿಗಳನ್ನು ಪಡೆದ ನಾವೇ ಧನ್ಯರು ಅಂತ ಹೇಳ್ಬೋದು. ಇದರ ಪ್ರಶಂಸೆ ಮೂವರಿಗೆ ಸಲ್ಲಬೇಕು. ಮೊದಲನೆಯದಾಗಿ ಇಷ್ಟೊಂದು ಜಾಣತನದ ಕುಶಲ ಕಲೆಗಳಲ್ಲಿ ನುರಿತ ನಮ್ಮಮ್ಮನಿಗೆ. ಎರಡನೆಯದಾಗಿ ಇವೆಲ್ಲವನ್ನು ಜೋಪಾನವಾಗಿ ಶೇಖರಿಸಿಟ್ಟ ನನ್ನ ತಂಗಿಯಾದ ಡಾಕ್ಟರ್ ವಿದ್ಯಾಮಾಲಾ ಇವಳಿಗೆ. ಇನ್ನು ಮೂರನೆಯದಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ಯೂಟ್ಯೂಬ್ನಲ್ಲಿ ಪ್ರದರ್ಶನಗೊಳ್ಳುವಂತೆ ಹಾಗೂ AI ವಿಡಿಯೋಸ್ ಮುಖಾಂತರ ಕೆಲವನ್ನು ಜೀವಂತವಾಗಿರೋ ಹಾಗೆ ಆನಿಮೇಟ್ ಮಾಡಿ ಹೊರತಂದ ನನ್ನ ಮಗಳಾದ ನಮಿತಾ ನಾಗರಾಜ ಇವಳಿಗೆ. ಈ ವಿಡಿಯೋವನ್ನು ನಾನು ನಮ್ಮ ತಾಯಿಯವರಾದ ಶ್ರೀಮತಿ ಅನುಸೂಯ ಅವರಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಸಾವಧಾನವಾಗಿ ಕುಳಿತು ಈ ನನ್ನ ಮಾತುಗಳನ್ನು ಕೇಳಿ ವಿಡಿಯೋವನ್ನು ವೀಕ್ಷಿಸಿ ಆನಂದಿಸಿರೆಂದು ನಿವೇದಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಹರಿ ಓಂ.